ರಾಜ್ಯದಲ್ಲಿ ರಂಗೇರಿದೆ ಲೋಕಸಭಾ ಚುನಾವಣಾ ರಣಾಂಗಣ. ನಿಮ್ಮ ಈಗಿನ ಸಂಸದರು ಮಾಡಿದ ಉತ್ತಮ ಕೆಲಸಗಳೇನು, ಎಡವಿದ್ದೆಲ್ಲಿ, ಸೆಷನ್ನಲ್ಲಿ ಎಷ್ಟು ಬಾರಿ ಪಾಲ್ಗೊಂಡಿದ್ದಾರೆ, ರಾಜ್ಯದ ಪರ ಧ್ವನಿ ಎತ್ತಿದ್ದಾರಾ, ಹಾಸನ ಜಿಲ್ಲೆಯಲ್ಲಿ ಯಾರ ಪರ ಇದೆ ಒಲವು, ಯಾರಿಗೆ ಸಿಗಲಿದೆ ಗೆಲುವು, ರಾಜ್ಯದಲ್ಲಿ ಪ್ರಧಾನಿ ಮೋದಿ ಅಲೆಯೋ, ಸಿಎಂ ಸಿದ್ದು ಗ್ಯಾರಂಟಿ ಬಲೆಯೋ, ಇದೇ ಇವತ್ತಿನ ವಿಶೇಷ ಲೋಕಸಭಾ ಜಿದ್ದಾಜಿದ್ದಿ. ನಾನು ಮಾನಸ. ಲೋಕಸಭಾ ಚುನಾವಣೆಗೆ ಇನ್ನು ಕೆಲವೇ ತಿಂಗಳು ಮಾತ್ರ ಬಾಕಿ ಇದೆ. ರಾಜಕೀಯ ಪಕ್ಷಗಳು ಆಗಲೇ ಚುನಾವಣಾ ತಾಲೀಮು ಶುರು ಮಾಡಿವೆ. ರಾಜ್ಯದಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವೆ ಟಫ್ ಫೈಟ್ ಇದ್ರೆ, ಬಿಜೆಪಿಯೊಂದಿಗೆ ಹೊಂದಾಣಿಕೆ ಮಾಡಿಕೊಂಡಿರುವ ಜೆಡಿಎಸ್ ಕೂಡ ಕಾಂಗ್ರೆಸ್ಗೆ ಸೆಡ್ಡು ಹೊಡೆಯಲು ತಂತ್ರ ಹೆಣೆಯುತ್ತಿದೆ. ಸದ್ಯ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ 25 ಕ್ಷೇತ್ರಗಳಲ್ಲಿ ಗೆಲುವು ದಾಖಲಿಸಿದೆ. ಒಂದರಲ್ಲಿ ಕಾಂಗ್ರೆಸ್ ಹಾಗೂ ಮತ್ತೊಂದರಲ್ಲಿ ಪಕ್ಷೇತರ ಅಭ್ಯರ್ಥಿ ಗೆದ್ದಿದ್ದಾರೆ. ಈಗ ಗೆದ್ದಿರುವ ಸಂಸದರು ತಮ್ಮ ಕ್ಷೇತ್ರಗಳನ್ನ ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ, ತಮ್ಮ ಕ್ಷೇತ್ರ ಹಾಗೂ ರಾಜ್ಯದ ವಿಚಾರಗಳ ಬಗ್ಗೆ ಲೋಕಸಭೆಯಲ್ಲಿ ಗಮನ ಸೆಳೆದಿದ್ದಾರಾ, ತಮ್ಮ ಅವಧಿಯಲ್ಲಿ ಅವರು ಮಾಡಿರುವ ಕಾರ್ಯಗಳೇನು, ಲೋಕಸಭೆಯಲ್ಲಿ ಅವರ ಅಟೆಂಡೆನ್ಸ್ ಹೇಗಿದೆ, ಕ್ಷೇತ್ರದ ಜನ ತಮ್ಮ ಸಂಸದರ ಕಾರ್ಯವೈಖರಿಗೆ ತೃಪ್ತರಾಗಿದ್ದಾರಾ, ತಮ್ಮ ಜನಪ್ರತಿನಿಧಿ ಬಗ್ಗೆ ಕ್ಷೇತ್ರದ ಜನ ಏನ್ ಹೇಳ್ತಾರೆ, ರಾಜ್ಯದ ಪ್ರಮುಖ ಲೋಕಸಭಾ ಕ್ಷೇತ್ರವಾದ ಹಾಸನ ಲೋಕ ಕ್ಷೇತ್ರದ ಕಂಪ್ಲೀಟ್ ರಿಪೋರ್ಟ್ ಇವತ್ತಿನ ಲೋಕಸಭಾ ಜಿದ್ದಾಜಿದ್ದಿಯಲ್ಲಿ ನೋಡೋಣ ಬನ್ನಿ. ಭೌಗೋಳಿಕವಾಗಿ ತುಂಬಾ ವಿಶಿಷ್ಟವಾಗಿರುವ ಜಿಲ್ಲೆ, ಸುಂದರ ಪ್ರವಾಸಿ ಧಾರ್ಮಿಕ ಕ್ಷೇತ್ರಗಳನ್ನು ಹೊಂದಿರುವ ಜಿಲ್ಲೆ, ಹಾಸನ ಶಿಲ್ಪಕಲೆಗಳ ತವರು, ಹೊಯ್ಸಳ ಅರಸರ ಕಲಾ ಶ್ರೀಮಂತಿಕೆಯ ತಾಣಗಳ ನೆಲೆ. ಇಲ್ಲಿ ವಿಶ್ವವಿಖ್ಯಾತ ಬೇಲೂರು ಚೆನ್ನಕೇಶವ ಸ್ವಾಮಿ, ಹಳೇಬೀಡು ಹೊಯ್ಸಳೇಶ್ವರ, ಶ್ರವಣ ಬೆಳಗೋಳದ ಬಾಹುಬಲಿ ಗೊಮ್ಮಟೇಶ್ವರ ಮೂರ್ತಿ, ಪವಾಡ ಪ್ರಸಿದ್ಧ ಹಾಸನಾಂಬೆ ತಾಯಿ, ರಾಮನಾಥಪುರ ಸುಬ್ರಹ್ಮಣ್ಯ ಸ್ವಾಮಿ, ರಾಮೇಶ್ವರ ಸೇರಿ ಹಲವು ಪ್ರವಾಸಿ ಧಾರ್ಮಿಕ ಕ್ಷೇತ್ರಗಳು ಇವೆ. ಭೌಗೋಳಿಕವಾಗಿ ಸಹ ಹಾಸನ ತುಂಬಾ ವಿಶಿಷ್ಟವಾದ ಪ್ರದೇಶವನ್ನ ಹೊಂದಿರುವ ಕ್ಷೇತ್ರ. ಈ ಜಿಲ್ಲೆ ಮಲೆನಾಡು, ಅರೆಮಲೆನಾಡು, ಬಯಲು ಸೀಮೆಯನ್ನ ಒಳಗೊಂಡಿದೆ. ಇಲ್ಲಿ ಅತ್ಯಂತ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಿಂದ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶವೂ ಇದೆ. ಇನ್ನು ಇಲ್ಲಿ ಕಾಫಿ, ಮೆಣಸು, ತೆಂಗು, ಅಡಿಕೆ, ಆಲೂಗಡ್ಡೆ ಸೇರಿದಂತೆ ವೈವಿಧ್ಯಮಯವಾದ ಬೆಳೆಗಳನ್ನ ಬೆಳೆಯಲಾಗುತ್ತೆ. ಇಷ್ಟೆಲ್ಲ ವಿಶೇಷತೆಗಳ ಜೊತೆಗೆ ದಕ್ಷಿಣ ಭಾರತದಿಂದ ಪ್ರಧಾನಿ ಪಟ್ಟಕ್ಕೇರಿದ ಏಕೈಕ ವ್ಯಕ್ತಿಯಾದ ಎಚ್.ಡಿ. ದೇವೇಗೌಡರ ಕರ್ಮಭೂಮಿ ಈ ಹಾಸನ. ಹಾಸನ ಲೋಕಸಭಾ ಕ್ಷೇತ್ರ ರಾಜ್ಯದ ಅತ್ಯಂತ ಪ್ರಮುಖ ಕ್ಷೇತ್ರಗಳಲ್ಲೊಂದು. ಈ ಕ್ಷೇತ್ರ 1952ರಲ್ಲಿ ಅಸ್ತಿತ್ವಕ್ಕೆ ಬಂತು. ಆರಂಭದಲ್ಲಿ ಚಿಕ್ಕಮಗಳೂರು ಸೇರಿಸಿ ಇದನ್ನ ಹಾಸನ ಚಿಕ್ಕಮಗಳೂರು ಕ್ಷೇತ್ರ ಎನ್ನಲಾಗ್ತಾ ಇತ್ತು. ಆದರೆ 1957ರಿಂದ ಹಾಸನ ಚಿಕ್ಕಮಗಳೂರನ್ನ ಬೇರ್ಪಡಿಸಿ ಪ್ರತ್ಯೇಕ ಲೋಕಸಭೆ ಕ್ಷೇತ್ರ ಮಾಡಲಾಯಿತು. ಇನ್ನು ಈ ಕ್ಷೇತ್ರದಲ್ಲಿ ಇದುವರೆಗೆ 18 ಬಾರಿ ಲೋಕಸಭೆ ಚುನಾವಣೆ ನಡೆದಿದೆ. ಆರಂಭದ ವರ್ಷಗಳಲ್ಲಿ ಬೇರೆ ಕಡೆಗಳಂತೆಯೇ ಇಲ್ಲೂ ಸಹ ಕಾಂಗ್ರೆಸ್ ಪಕ್ಷದ್ದೇ ಪ್ರಾಬಲ್ಯ. 1952ರಿಂದ 89ರವರೆಗೆ ಇಲ್ಲಿ 8 ಬಾರಿ ಕಾಂಗ್ರೆಸ್ ಗೆಲುವು ಸಾಧಿಸಿದರೆ 67 ಮತ್ತು 1977ರಲ್ಲಿ ಜನತಾ ಪಾರ್ಟಿಯ ಅಭ್ಯರ್ಥಿಗಳು ಮಾತ್ರ ಗೆಲುವು ಸಾಧಿಸಿದ್ರು. ಸಾವಿರದ 1991ರಲ್ಲಿ ಸಂಸತ್ ಪ್ರವೇಶಿಸಿದ್ದ ಎಚ್.ಡಿ. ದೇವೇಗೌಡ ಹಾಸನ ಕ್ಷೇತ್ರದಲ್ಲಿ 7 ಬಾರಿ ಜನತಾದಳಕ್ಕೆ ಗೆಲುವು. 1996ರಲ್ಲಿ ಪ್ರಧಾನಮಂತ್ರಿ ಹುದ್ದೆಗೇರಿದ್ದ ದೇವೇಗೌಡರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪ್ರಾಬಲ್ಯವನ್ನ ಮುರಿದು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು ಮೊದಲ ಬಾರಿಗೆ ಸಂಸತ್ ಪ್ರವೇಶಿಸಿದ್ದು 1991ರಲ್ಲಿ. ಆ ಬಳಿಕ ದೇವೇಗೌಡರು ಒಟ್ಟು 5 ಬಾರಿ ಸಂಸತ್ ಸದಸ್ಯರಾಗಿ ಆಯ್ಕೆಯಾದರು. ಈ ನಡುವೆ 99ರಲ್ಲಿ ಮಾತ್ರ ಕಾಂಗ್ರೆಸ್ನ ಜಿ. ಪುಟ್ಟಸ್ವಾಮಿಗೌಡ ವಿರುದ್ಧ ದೇವೇಗೌಡರು ಸೋಲನ್ನನುಭವಿಸಿದ್ರು. ಇನ್ನು 96ರಲ್ಲಿ ರುದ್ರೇಶ್ ಗೌಡರು ಜನತಾದಳದಿಂದ ಸ್ಪರ್ಧಿಸಿ ಗೆಲುವು ಸಾಧಿಸಿದ್ರು. 1991ರಲ್ಲಿ ಲೋಕಸಭೆ ಪ್ರವೇಶಿಸಿದ ದೇವೇಗೌಡರು ಆ ಬಳಿಕ ರಾಜ್ಯ ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ಪ್ರಬಲವಾಗಿ ಗುರುತಿಸಿಕೊಂಡರು. ಇದರ ಪರಿಣಾಮವಾಗಿ ಅವರು 1996ರಲ್ಲಿ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಲು ಸಾಧ್ಯವಾಯಿತು.
I, H.D. ದೇವೇಗೌಡ. ಆಗ 91ರ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ರಾಮಕೃಷ್ಣ ಹೆಗ್ಗಡೆಯವರು ಇವ್ರ ನಡುವೆ ಬಹಳ ವಿರಸ ಇರುತ್ತೆ. ಆದರೆ ಆಗ ಏನಾದರೂ ಮಾಡಿ ಅನೇಕ ಹಿತೈಷಿಗಳು ಸೇರಿ ದೇವೇಗೌಡರನ್ನ ಕ್ಯಾಂಡಿಡೇಟ್ ಮಾಡಬೇಕಲ್ಲಿ ಇಲ್ಲಿ ಲೋಕಸಭಾ ಕ್ಯಾಂಡಿಡೇಟ್ ಮಾಡಿ ಸಜಾಪದಿಂದ, ಆದರೆ ಇಲ್ಲಿ ದಳದವರು ಕ್ಯಾಂಡಿಡೇಟ್ ಹಾಕಬಾರ್ದು ಅಂತ ಒಂದು ವಿನಂತಿ ಮಾಡಿಕೊಡ್ತಾರೆ. ಆಗ ಡಿ ವಿ ಚಂದ್ರೇಗೌಡರು ರಾಜ್ಯದ ದಳದ ಅಧ್ಯಕ್ಷರಾಗಿರ್ತಾರೆ. ಆದರೆ ಮುಖಂಡರು ಇವರೇ ರಾಮಕೃಷ್ಣ ಹೆಗಡೆಯವರೇ ಪ್ರಮುಖವಾದಂಥ ಪಾತ್ರಧಾರ ಆಗಿರ್ತಾರೆ. ಆದರೆ ಡಿ ವಿ ಚಂದ್ರೇಗೌಡರು ಅನೇಕ ಹಿತೈಷಿಗಳು ಅವರು ಒಪ್ಕೊಳ್ತಾರೆ. ಕೊನೆಗೆ ಒಪ್ಕೊಂಡು ಇಲ್ಲಿ ದಳದ ಕ್ಯಾಂಡಿಡೇಟ್ ಹಾಕೋಲ್ಲ. ಹಾಗಾಗಿ ದೇವೇಗೌಡರು ಎದುರುಗಡೆ ಬಹುಶಃ ಶ್ರೀಕಂಠಯ್ಯನವರು, ಎಚ್ ಸಿ ಶ್ರೀಕಂಠಯ್ಯನವರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿರ್ತಾರೆ. 91ರಲ್ಲಿ ಅವರು ಬಹಳ ಕಡಿಮೆಯ ಅಂತರದಲ್ಲಿ, ಸುಮಾರು 3000 ಅಂತರದಲ್ಲಿ ಗೆಲುವನ್ನು ಸಾಧಿಸ್ತಾರೆ. ಪ್ರಯಾಸದ ಗೆಲುವಂತಲೇ ಹೇಳಬೇಕು. ಆನಂತರ ಅವರು ಆ ನಂತರದ ಬೆಳವಣಿಗೆಗಳಲ್ಲಿ ದೇವೇಗೌಡರು ದೊಡ್ಡ ರಾಜಕೀಯವಾಗಿ ದೊಡ್ಡ ಶಕ್ತಿಯನ್ನು ಪಡ್ಕೊಳ್ಳಿಕ್ಕೆ 91ರ ಒಂದು ಹೊಸ ತಿರುವು, ಅವರ ರಾಜಕಾರಣದಲ್ಲಿ ದೊಡ್ಡ ತಿರುವನ್ನು ಪಡ್ಕೊಳ್ಳುವಂಥ ಸಂದರ್ಭ ಆಗುತ್ತೆ. ದೇವೇಗೌಡರು ರಾಜ್ಯ ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ಉನ್ನತ ಹುದ್ದೆಗಳಿಗೆ ಏರಿದಂತೆ ಹಾಸನದಲ್ಲಿ ಜನತಾದಳದ ಪ್ರಾಬಲ್ಯ ದಿನೇ ದಿನೇ ಹೆಚ್ಚುತ್ತಲೇ ಬಂತು. ಇನ್ನು ದೇವೇಗೌಡರು ನಿರಂತರವಾಗಿ ಗೆಲುವು ಸಾಧಿಸುವ ಮೂಲಕ ಜಿಲ್ಲೆಯಲ್ಲಿ ಜನತಾದಳದ ನೆಲೆಯನ್ನ ಭದ್ರಗೊಳಿಸಿದ್ರು. ಹಾಗಾಗಿ ಈಗ ಜಿಲ್ಲೆಯಾದ್ಯಂತ ಬಹುತೇಕ ಎಲ್ಲಾ ಸ್ಥಳೀಯ ಸಂಸ್ಥೆಗಳಲ್ಲೂ ಜನತಾದಳವೇ ಮೇಲುಗೈ ಸಾಧಿಸಿದೆ. ಈ ಹಾಸನ ಲೋಕಸಭಾ ಕ್ಷೇತ್ರ ಮೊದಲೆಲ್ಲ ಹಿಂದೆ ಕಾಂಗ್ರೆಸ್ ಹಿಂದೆ ಗೆಲ್ತಿದ್ದಂಥ ಒಂದು ಕ್ಷೇತ್ರ ಆಗಿತ್ತು. ಮಧ್ಯದಲ್ಲಿ ವಿರೋಧ ಪಕ್ಷಗಳು ಕೂಡ ಗೆಲ್ತಾ ಬಂದಂಥ ಉದಾಹರಣೆಗಳಿದ್ದಾವೆ. ಇಲ್ಲಿ ದೇವೇಗೌಡರು ಜನತಾ ಪಕ್ಷ ಉದಯ ಆದ ನಂತರ 77ರ ನಂತರದಲ್ಲಿ ನಿಧಾನಕ್ಕೆ ಜನತಾ ಪಾರ್ಟಿ, ಆ ಜನತಾ ಪರಿವಾರ ಮೇಲುಗೈ ಸಾಧಿಸ್ತಾ ಬಂತು. ಹಾಗೆ ಎಲ್ಲ ಅದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತ್ತು ಕಾಂಗ್ರೆಸ್ ಮತ್ತು ದಳದ ನಡುವೆ ಭಾಳ ತೀವ್ರವಾದಂಥ ಒಂದು ಪೈಪೋಟಿ ನಡೀತಾ ಬಂದಿದೆ. ಮತ್ತು ದಳದಲ್ಲಿ ಏನಾಗಿದೆ ಅಂತಂದರೆ ಎಲ್ಲ ಗ್ರಾಮ ಪಂಚಾಯತಿಗಳಿರ್ಬೋದು, ಪುರಸಭೆಗಳಿರ್ಬೋದು, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮತ್ತು ನಗರಸಭೆಗಳು, ಹಾಗೆ ಹಾಲು ಉತ್ಪಾದಕರ ಒಕ್ಕೂಟಗಳು, ಎಲ್ಲ ಕಡೆ ಎಲ್ಲ ಸಹಕಾರಿ ಸಂಸ್ಥೆಗಳಲ್ಲೂ ಕೂಡ ದಳವೇ ಹೆಚ್ಚು ಮೇಲುಗೈ ಸಾಧಿಸುವಂಥ ಒಂದು ಕೆಲಸ ಆಗ್ತಾ ಬಂದಿದೆ. 2019ರಲ್ಲಿ ಗೆಲುವು ಸಾಧಿಸಿದ್ದ ಪ್ರಜ್ವಲ್ ರೇವಣ್ಣ ಮೊಮ್ಮಗನಿಗಾಗಿ ಕ್ಷೇತ್ರ ಬಿಟ್ಟುಕೊಟ್ಟಿದ್ದ ದೇವೇಗೌಡರು ಹ್ಯಾಟ್ರಿಕ್ ಗೆಲುವು ಸಾಧಿಸಿದ್ದ ಹಾಸನ ಕ್ಷೇತ್ರವನ್ನ ಮೊಮ್ಮಗ ಪ್ರಜ್ವಲ್ ರೇವಣ್ಣಗಾಗಿ 2019ರಲ್ಲಿ ಬಿಟ್ಟುಕೊಟ್ಟು ತುಮಕೂರು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರು. ಮೊದಲ ಬಾರಿಗೆ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದ ಎಚ್ ಡಿ ರೇವಣ್ಣ ಪುತ್ರ ಪ್ರಜ್ವಲ್ ರೇವಣ್ಣ ಬಿಜೆಪಿಯ ಎ ಮಂಜು ವಿರುದ್ಧ 1,41,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಭರ್ಜರಿ ಗೆಲುವು ಸಾಧಿಸಿದ್ರು. 2008ರ ಕ್ಷೇತ್ರ ಮರುವಿಂಗಡಣೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ಕ್ಷೇತ್ರ ಹಾಸನಕ್ಕೆ ಸೇರ್ಪಡೆಯಾಗಿತ್ತು. ಈಗ ಈ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಹಾಸನ, ಹೊಳೆನರಸೀಪುರ, ಅರಕಲಗೂಡು, ಸಕಲೇಶಪುರ, ಬೇಲೂರು, ಅರಸೀಕೆರೆ, ಶ್ರವಣಬೆಳಗೊಳ, ಕಡೂರು ಕ್ಷೇತ್ರಗಳಿವೆ. ಕಳೆದ ವರ್ಷ ನಡೆದ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ರಾಜ್ಯದಲ್ಲಿ ಅತಿ ಹೆಚ್ಚು ಸ್ಥಾನ ಗೆದ್ದಿದ್ದು, ಇದರ ಹೊರತಾಗಿಯೂ ಹಾಸನ ಲೋಕಸಭೆ ಕ್ಷೇತ್ರದ ವ್ಯಾಪ್ತಿಯಲ್ಲಿ 4 ಕ್ಷೇತ್ರಗಳಲ್ಲಿ ಜೆಡಿಎಸ್ ಗೆಲುವು ಸಾಧಿಸಿದರೆ ತಲಾ 2 ಕ್ಷೇತ್ರದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಜಯಗಳಿಸಿದೆ. ಪ್ರಜ್ವಲ್ ರೇವಣ್ಣ ಸಂಸದರಾಗಿ ಆಯ್ಕೆಯಾದ ಬಳಿಕ ಸಂಸತ್ನಲ್ಲಿ ಅವರ ಹಾಜರಾತಿ ಮತ್ತು ಕಲಾಪದಲ್ಲಿ ಪಾಲ್ಗೊಳ್ಳುವಿಕೆ ಹೇಗಿದೆ? ಅವರು ತಮ್ಮ ಕ್ಷೇತ್ರದಲ್ಲಿ ತಂದಿರುವ ಅನುದಾನ ಎಷ್ಟು? ಕ್ಷೇತ್ರದಲ್ಲಿ ಯಾವ್ಯಾವ ಕಾಮಗಾರಿ ನಡೆದಿದೆ ಅನ್ನೋ ವಿವರ ನೋಡೋಣ. ಹಾಸನ ಲೋಕಸಭೆ ಕ್ಷೇತ್ರದಲ್ಲಿ ಒಟ್ಟು 17,20,787 ಮತದಾರರಿದ್ದು, ಅವರಲ್ಲಿ ಪುರುಷ ಮತದಾರರ ಸಂಖ್ಯೆ 8,57,311 ಇದ್ರೆ, ಮಹಿಳಾ ಮತದಾರರ ಸಂಖ್ಯೆ 8,63,476 ಇದೆ. ಈ ಕ್ಷೇತ್ರದಲ್ಲಿ ಪುರುಷ ಮತದಾರರಿಗಿಂತ ಮಹಿಳಾ ಮತದಾರರ ಸಂಖ್ಯೆಯೇ ಹೆಚ್ಚು. ಇನ್ನು ಕ್ಷೇತ್ರದಲ್ಲಿ ಜಾತಿ ಪ್ರಾಬಲ್ಯ ಹೇಗಿದೆ ಅಂತ ನೋಡೋದಾದ್ರೆ, ಕ್ಷೇತ್ರದ ಮತ ಪ್ರಾಬಲ್ಯ: ಒಕ್ಕಲಿಗರು 5,46,000, ಲಿಂಗಾಯತರು 2,86,000, SC ST 3,25,000, ಕುರುಬರು
1,65,000, ಮುಸ್ಲಿಂ 1,16,000, ಇತರರು 2,63,100. ಹಾಸನದಲ್ಲಿ ಒಕ್ಕಲಿಗ ಮತದಾರರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಅಭ್ಯರ್ಥಿಗಳ ಗೆಲುವಿನಲ್ಲಿ ಒಕ್ಕಲಿಗ ಸಮುದಾಯದ್ದೇ ಪ್ರಮುಖ ಪಾಲು. ಉಳಿದಂತೆ ಎಸ್ಸಿ, ಎಸ್ಟಿ ಹಾಗೂ ಮುಸ್ಲಿಂ ಮತದಾರರ ಸಂಖ್ಯೆ ಸಹ 4.5 ಲಕ್ಷದಷ್ಟಿದೆ. ಸಂಸತ್ನಲ್ಲಿ ಪ್ರಜ್ವಲ್ ರೇವಣ್ಣ ಅಟೆಂಡೆನ್ಸ್ ಹೇಗಿದೆ? ಸಂಸತ್ ಕಲಾಪದಲ್ಲಿ ಕೇಳಿದ ಪ್ರಶ್ನೆಗಳೆಷ್ಟು? ಮೊದಲ ಬಾರಿಗೆ ಸಂಸದರಾಗಿರುವ ಪ್ರಜ್ವಲ್ ರೇವಣ್ಣ ಅವರು ಸಂಸತ್ ಕಲಾಪದಲ್ಲಿ ಪಾಲ್ಗೊಂಡಿದ್ದು ಕಡಿಮೆಯೇ. ಇವರು ಕಳೆದ 4.5 ವರ್ಷದಲ್ಲಿ ಒಟ್ಟು 14 ಅಧಿವೇಶನಗಳಲ್ಲಿ ಕೇವಲ 57% ಹಾಜರಾತಿ ಹೊಂದಿದ್ದಾರೆ. ಇದು ಸಂಸದರ ಸರಾಸರಿ ಹಾಜರಾತಿಗಿಂತ ಸಾಕಷ್ಟು ಕಡಿಮೆ ಇದೆ. ಇನ್ನು ಸಂಸದರು ತಮ್ಮ ಅವಧಿಯಲ್ಲಿ ಸಂಸತ್ತಿನಲ್ಲಿ ಒಟ್ಟು 84 ಪ್ರಶ್ನೆಗಳನ್ನು ಕೇಳಿದ್ದು 2 ಚರ್ಚೆಗಳಲ್ಲಿ ಪಾಲ್ಗೊಂಡಿದ್ದಾರೆ. ರಸ್ತೆ ಅಭಿವೃದ್ಧಿಗಾಗಿ ಹೆಚ್ಚಿನ ಅನುದಾನ ತಂದಿರುವ ಸಂಸದರು. ಪ್ರಜ್ವಲ್ ರೇವಣ್ಣ ತಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ರಸ್ತೆ ಅಭಿವೃದ್ಧಿಗೆ ಒತ್ತು ಕೊಟ್ಟಿದ್ದು, ಅಗತ್ಯವಿರುವ ಅನುದಾನವನ್ನ ಬಿಡುಗಡೆ ಮಾಡಿಸಿದ್ದು, ಸಾವಿರಾರು ಕೋಟಿ ವೆಚ್ಚದಲ್ಲಿ ಜಿಲ್ಲೆಯಾದ್ಯಂತ ರಸ್ತೆಗಳ ಅಭಿವೃದ್ಧಿಯಾಗ್ತಿದೆ ಅಂತ ತಿಳಿಸಿದ್ದಾರೆ. ಹಾಸನ್ ಟು ಹೊಳೆನರಸೀಪುರ ರಸ್ತೆ ಆಗಲೇ ಡಬಲ್ ರೋಡ್ ಮಾಡಿದ್ದೀವಿ, ಅದು ಅದಾಗಿದೆ. ಇನ್ನು ಪ್ಯಾಕೇಜ್ 2 ಬಂದ್ಬಿಟ್ಟು ಅದು ಪ್ಯಾಕೇಜ್ 3, ಅದು ಪ್ಯಾಕೇಜ್ 2 ಬಂದ್ಬಿಟ್ಟು ಬೇಲೂರು ಟು ಹಾಸನ್ನು ರೋಡ್ ಅವಾಗಲೇ ಸ್ಯಾಂಕ್ಷನ್ ಆಗಿತ್ತು. ಬಟ್ ನಾವು ಮತ್ತೆ ಡಬಲ್ ರೋಡ್ ಮಾಡಬೇಕು ಅಂತೇಳಿ ಮತ್ತೆ ರೀಪ್ರಪೋಸಲ್ ಕಳಿಸಿ ಎಸ್ಟಿಮೇಟ್ ಆಗಿ ಈಗಾಗಲೇ ಅದನ್ನು ಇದು ಟೆಂಡರ್ ಕರೆದಿದ್ದಾರೆ. ಈಗ ಟೆಂಡರ್ ಬಿಡ್ ಓಪನ್ ಆದರೆ ಅದನ್ನು ಕೂಡ ಸ್ಟಾರ್ಟ್ ಆಗುತ್ತೆ. ಅದನ್ನು ಆಮೇಲೆ ಪ್ಯಾಕೇಜ್ 4 ಎಡ್ಗೋಡ್ನಳ್ಳಿದು 1,000 ಕೋಟಿ ರೂಪಾಯಿ ಅದರಲ್ಲಿ ತಂದಿರೋಂಥದ್ದು 1000 crores, ಅಂದರೆ ಹೊಳೆನರಸೀಪುರ ಟು ಬಿಳಕೆರೆ ಅದು 1000 crores ನಾವು ತಂದಿದ್ದೀವಿ. ಅದು ಕೂಡ ಈಗಾಗಲೇ ಪ್ರೋಸೆಸ್ ಆಗಿದೆ. ಟೆಂಡರ್ ಇನ್ನೇನು ಒಂದು ಸ್ವಲ್ಪ ವಾರದಲ್ಲಿ ಕರೀತಾರೆ, ಅದನ್ನು ಕೂಡ ಸ್ಟಾರ್ಟ್ ಮಾಡೋಂಥ ಕೆಲಸನ ಮಾಡ್ತೀವಿ. ಈಗ ಸುಮಾರು ಹೊಳೆನರಸೀಪುರ ಟು ಹಾಸನ್ ಅದು ಬಂದ್ಬಿಟ್ಟು ಸುಮಾರು ಇವತ್ತು 580 ಕೋಟಿ ಪ್ರಾಜೆಕ್ಟ್ ಅದು. ಈಗ ಹಾಸನ್ ಟು ಬೇಲೂರು ಅದು ಬಂದ್ಬಿಟ್ಟು ಸುಮಾರು 783 ಕೋಟಿ ಪ್ರಾಜೆಕ್ಟು. ಎಡ್ಗೋಡ್ನಹಳ್ಳಿಯಿಂದ ಬಿಳಕೆರೆಗೆ ಅದು 1000 crore ಪ್ರಾಜೆಕ್ಟು. ಈಗ ಅದಲ್ಲದೆ ಚಂದ್ರಾಯಪಟ್ಟಣ ಇರಿಸೇವೆ ಟು ಹಾಸನ್ನು ರೋಡ್ ಎಕ್ಸ್ಪ್ಯಾನ್ಷನ್ನು ಸುಮಾರು 768 ಕೋಟಿ ರೂಪಾಯಿ ಪ್ರಾಜೆಕ್ಟು. ಮತ್ತು ಈಗ ಅವರೆಲ್ಲ ಡೈವರ್ಷನ್ಸ್ಗಳು ಕೇಳಿದ್ದಕ್ಕೆ ಮತ್ತು ಅಕ್ಕಪಕ್ಕದ ಸರ್ವೆ ರೋಡ್ಸ್ ಇದ್ರ ರೋಡ್ಸ್ ಎಲ್ಲ ಕೇಳಿದ್ದಕ್ಕೆ ಸುಮಾರು 380 ಕೋಟಿ ರೂಪಾಯಿ ಮತ್ತು ಹೆಚ್ಚುವರಿ ಅನುದಾನ ಹಾಕೋಂಥ ಕೆಲಸನ ಮಾಡಿದ್ದೀವಿ. ಈಗ ಆದಮೇಲೆ ಸಕಲೇಶ್ಪುರ ಟು ಹಾಸನ್ನು ರೋಡ್ ಫುಲ್ ಕಂಪ್ಲೀಟ್ ನಿಂತೋಗಿತ್ತು, 0 ಪ್ರಗತಿಲಿತ್ತು. ಇವತ್ತು 98% ಅಚೀವ್ ಮಾಡಿ ಇನ್ನೊಂದು 2-3 ವಾರದಲ್ಲಿ ಅದನ್ನು ರೋಡ್ನ ಸಂಪೂರ್ಣವಾಗಿ ಅದನ್ನು ಓಪನ್ ಮಾಡೋ ಅಂಥ ಕೆಲಸನೂ ಕೂಡ ಮಾಡಿ, ಅದ್ರ ಜೊತೆಗೆ ಸಕಲೇಶ್ಪುರ ಬೈಪಾಸ್ ಅದನ್ನು ಕೂಡ ಮಾಡೋ ಅಂಥ ಕೆಲಸ ಆಗೋಗಿದೆ. ಅದೊಂದು ಟವರ್ದೊಂದು ಪ್ರಾಬ್ಲಮ್ ಇತ್ತು, ಅದನ್ನು ರಿಸಾಲ್ವ್ ಮಾಡಿದ್ದೀನಿ. ಸೊ ಇದು ಕಂಪ್ಲೀಟ್ ಪ್ರಾಜೆಕ್ಟ್ ಅದನ್ನು ಕಂಪ್ಲೀಟ್ ಮಾಡಿದ್ದೀನಿ. ಈಗ ಅದಲ್ಲದೆ ನಮ್ಮ ಯಾವುದೋ ಶಾಂತಿಗ್ರಾಮ ಟು ಉಳಿಯಾರ ಅಂದರೆ ಚಿತ್ರದುರ್ಗ, ಇವತ್ತು ಅಲ್ಲಿ ಇವಾಗ ಎಕ್ಸ್ಪ್ರೆಸ್ ಹೈವೇನ ಮಾಡಬೇಕು ಅಂತೇಳಿ ಅದಕ್ಕೂ ಕೂಡ 1573 ಕೋಟಿ ಅಲೋಕೇಟ್ ಆಗಿದೆ. ಅದು ಕೂಡ ಟೆಂಡರ್ ಆಗಿ ಅದು ವರ್ಕ್ ಸ್ಟಾರ್ಟ್ ಆಗಿದೆ. ಆಗಲೇ ನಾವು ಲ್ಯಾಂಡ್ ಅಕ್ವಿಸಿಷನ್ ಮಾಡ್ತಾ ಇದ್ದೀವಿ. ಆಗಲೇ ಅದು ಕೂಡ ವರ್ಕ್ನ ಸ್ಟಾರ್ಟ್ ಮಾಡೋಂಥ ಕೆಲಸನ ನಾವು ಮಾಡಿದ್ದೀವಿ. ಹಾಸನ ಅರಸೀಕೆರೆ ಹೊಳೆನರಸೀಪುರ ರೈಲು ನಿಲ್ದಾಣ ಅಭಿವೃದ್ಧಿಯಾಗ್ತಾ ಇದೆ. ಹಾಸನ ಹೊಳೆನರಸೀಪುರ ರೈಲ್ವೆ ಸೇತುವೆಯ ಒಂದು ಮಾರ್ಗದ ಕಾಮಗಾರಿ ಪೂರ್ಣಗೊಂಡಿದ್ದು, ಮತ್ತೊಂದು ಮಾರ್ಗದ ಕಾಮಗಾರಿಗೆ ಅನುದಾನ ಬಿಡುಗಡೆ ಮಾಡಿಸಿದ್ದೇನೆ. ರೈತರು ಸಂಕಷ್ಟದಲ್ಲಿದ್ದಾಗ ಅವರ ನೆರವಿಗೆ ಬಂದಿದ್ದೇನೆ. ನಾವು ಮಾತು ಕೊಟ್ಟಂತೆ ತೆಂಗು ಬೆಳೆಗಾರರಿಗೆ ಕೊಬ್ಬರಿ ಖರೀದಿಗೆ 45 ದಿನದ ಅವಕಾಶ ಮಾಡಿಸಿಕೊಟ್ಟಿದ್ದೇವೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ನಮ್ಮ ರೈಲ್ವೆ ಹಾಸನ್ ಟು ಹೊಳೆನರಸೀಪುರ ಆರೋಪಿ ಇತ್ತು. ಆ ಆರೋಪಿ ನಿಮ್ಮೆಲ್ಲರಿಗೂ ಗೊತ್ತಿದೆ, ಅದು ಬಹುತೇಕದ ಕನಸದು ಜನರದು. ಇವತ್ತು ನಾನು ಸಂಪೂರ್ಣವಾಗಿ ಅದನ್ನು ಚಾಲೆಂಜ್ ಆಗಿ ತಗೊಂಡು ಅದನ್ನು ಕಂಪ್ಲೀಟ್ ಮಾಡೋ ಅಂಥ ಕೆಲಸ ಮಾಡಿ ಒಂದು ರೋಡ್ ಆಗಲೇ ಕಂಪ್ಲೀಟ್ ಆಗಿದೆ. ಇನ್ನೊಂದು ರೋಡು ನಾವು ಸ್ಟೇಟ್ ಗೌರ್ಮೆಂಟ್ ಫಂಡ್ ಮಾಡಬೇಕಾಗಿತ್ತು. ಅಕಾರ್ಡಿಂಗ್ ಟು ದ MOU ಪ್ರಕಾರ 40% ಅವ್ರು ಫಂಡ್ ಮಾಡಬೇಕಾಯಿತು, 60% ನಾವು ಫಂಡ್ ಮಾಡಬೇಕಾಯಿತು. ಈಗ ಆ 40% ಅವ್ರು ದುಡ್ಡು ಕೊಡದೇ ಇರೋದ್ರಿಂದ ನಾವು ಮತ್ತೆ ಸೆಂಟ್ರಲ್ ನೆರವಿಗೆ ಹೋಗಿ ಮತ್ತೆ ಅನುದಾನ ಥರ ಅಂತ ಕೆಲಸ ಮಾಡಿ ಈಗ 2ನೇ ರೋಡು ಕೂಡ ಅದನ್ನು ಕಂಪ್ಲೀಟ್ ಮಾಡೋ ಅಂಥ ಕೆಲಸಕ್ಕೆ ನಾವು ಮುಂದಾಗಿದ್ದೀವಿ. ಅದನ್ನು ಮಾಡಿಕೊಡ್ತೀವಿ. ಅದು ಒಂದು. ಈಗ ಹಲವಾರು ಆರೋಪಿಗಳು ಆಗಿದ್ದಾವೆ ಅದ್ರ ಜೊತೆಗೆ. ಅದಲ್ಲದೆ ರೈಲ್ವೆ ಸ್ಟೇಷನ್ಸ್ ಇಂಪ್ರೂವ್ಮೆಂಟ್ ಇದ್ದಾಗ ನಿಮ್ಗೆ ಹಾಸನ ಹೊಸದಾಗಿ ರೈಲ್ವೆ ಸ್ಟೇಷನ್ ಮಾಡ್ತಾಯಿದ್ದೀವಿ, ಹೈಟೆಕ್ ರೈಲ್ವೆ ಸ್ಟೇಷನ್ ಆಗ್ತಾಯಿದೆ. ಅರಸೀಕೆರೆ ಹೊಸದಾಗಿ ರೈಲ್ವೆ ಸ್ಟೇಷನ್ ಆಗ್ತಾಯಿದೆ. ಅದಲ್ಲದೆ ಈಗ ಮತ್ತು ನಿಮ್ಮ ಹೊಳೆನರಸೀಪುರ ಹೊಸ ರೈಲ್ವೆ ಸ್ಟೇಷನ್ ಆಗ್ತಾಯಿದೆ. ಸೊ ಹಾಗಾಗಿ 3 ರೈಲ್ವೆ ಸ್ಟೇಷನ್ಗಳು ಮತ್ತೆ ಅಪ್ಗ್ರೇಡ್ ರೈಲ್ವೆ ಸ್ಟೇಷನ್ ಮಾಡಿ ಈಗ ಹೈಟೆಕ್ ರೈಲ್ವೆ ಸ್ಟೇಷನ್ ಮಾಡೋದಕ್ಕೂ ಪ್ರಾವಿಷನ್ ಮಾಡಿ ಅವಕಾಶ ಮಾಡಿಕೊಟ್ಟು ಈ ಕೆಲಸ ಸ್ಟಾರ್ಟ್ ಆಗಿದೆ. ಅದಲ್ಲದೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಯಾವುದೇ ಸಂದರ್ಭದಲ್ಲಿ ರೈತರುಗಳು ಸಂಕಷ್ಟದಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಾವು ನೆರವಿಗೆ ಬಂದಿದ್ದೀವಿ. ನಾವು ಆ್ಯಸ್ ವಿ ಪ್ರಾಮಿಸ್ಡ್, ನಾವು ಪ್ರಾಮಿಸ್ ಮಾಡಿದ್ವಿ ರಾಗಿ ಬೆಳೆಗಾರರಿಗೆ ಮತ್ತೊಮ್ಮೆ ಅವಕಾಶ ಮಾಡಿಕೊಡ್ತೀವಿ ರಾಗಿ ಖರೀದಿಗೆ ಅಂತ ಹೋದ ವರ್ಷ. ಅದನ್ನು ಕೂಡ ಅವಕಾಶ ಮಾಡಿಕೊಟ್ಟಿದ್ವಿ.
ಈಗಲೂ ಕೂಡ ಒಂದು ನೆರವು ಬಂದಿದ್ವಿ. ಕೊಬ್ಬರಿ ಬೆಳೆಗಾರರುಗಳಿಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ನಾವು ಮಾತಂತೆ ಉಳಿಸ್ಕೊಂಡಿದ್ವಿ. 20ನೇ ತಾರೀಕು ಈಗ ಕೊಬ್ಬರಿ ಬೆಳೆಗಾರರುಗಳಿಗೆ ಅವಕಾಶ ಮಾಡಿಕೊಟ್ಟು 45 ದಿನ ಖರೀದಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಹಾಸನ ಜಿಲ್ಲೆಯಲ್ಲಿ ಅರಣ್ಯ ಪ್ರದೇಶ ಸಾಕಷ್ಟಿದ್ದು ಇಲ್ಲಿ ಕಾಡಾನೆಗಳ ಸಂಖ್ಯೆ ಹೆಚ್ಚಾಗಿದೆ. ಹಾಗಾಗಿ ಕಾಡಾನೆಗಳು ಮತ್ತು ಮನುಷ್ಯರ ನಡುವಿನ ಸಂಘರ್ಷವು ನಿರಂತರವಾಗಿ ನಡೀತಲೇ ಇದೆ. ಇದರಿಂದಾಗಿ ಸಾಕಷ್ಟು ಬಾರಿ ಕಾಡಾನೆಗಳಿಂದ ಬೆಳೆ ಹಾನಿಯಾಗ್ತಾ ಇದೆ. ಇಷ್ಟೇ ಅಲ್ಲದೆ ಕಾಡಾನೆಯ ದಾಳಿಗೆ ಹಲವರು ಬಲಿಯಾಗಿದ್ದಾರೆ. ಹಾಗಾಗಿ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಕಾಡಾನೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದು 50ಕ್ಕೂ ಹೆಚ್ಚು ಆನೆಗಳನ್ನ ಸ್ಥಳಾಂತರ ಮಾಡಿದ್ದೇವೆ ಎಂದಿದ್ದಾರೆ ಸಂಸದರು. ಕಾಡಾನೆ ಸಮಸ್ಯೆ ಬಂದಂಥ ಸಂದರ್ಭದಲ್ಲಿ ನಾವು ಇವತ್ತು ಸುಮಾರು 58ರಿಂದ 60 ಆನೆವರೆಗೂ ಇವತ್ತು ವರ್ಗಾವಣೆ ಮಾಡಿದ್ದೀವಿ. ಆದರೆ ಇವತ್ತು ಒಂದು ಅರ್ಥ ಮಾಡ್ಕೊಳ್ಬೇಕು, ನಾವು ಇವತ್ತು ಕಾಡಾನೆ ಜನಸಂಖ್ಯೆನೂ ಹೆಚ್ಚಾಗ್ತದೆ. ಆಮೇಲೆ ನಂತರ ಇವತ್ತು ಕಾಡಾನೆ ವರ್ಗಾವಣೆ ಮಾಡಬೇಕು ಅಂದರೆ ಸುಪ್ರೀಂ ಕೋರ್ಟ್ ಲಾಸ್ ಆರ್ ವೆರಿ ಸ್ಟ್ರಾಂಗ್. ಇವತ್ತು ಕೋರ್ಟ್ ಲಾಸ್ ಸಾಕಷ್ಟು ಸ್ಟ್ರಾಂಗ್ ಇದೆ. ಸೊ ಹಾಗಾಗಿ ಅದನ್ನೆಲ್ಲ ಬೈಫರ್ಕೇಟ್ ಮಾಡಿಕೊಂಡು ಒಂದು ಜನರಿಗೂ ಒಂದು ಎಜುಕೇಟ್ ಮಾಡೋ ಅಂಥ ಕೆಲಸನ ಮಾಡಿ ಯಾವ ರೀತಿ ನಾವು ಆನೆಗಳನ್ನ ಮತ್ತು ಹ್ಯೂಮನ್ ಕಾನ್ಫ್ಲಿಕ್ಟ್ ಆಗದಿರೋ ರೀತಿಯಲ್ಲಿ ಯಾವ ರೀತಿ ಮೆಷರ್ಸ್ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಹಲವಾರು ಪ್ರಯತ್ನಗಳು ನಡೀತಾ ಇದೆ. ಮೊದಲ ಬಾರಿ ಸಂಸದನಾಗಿದ್ರು 7,500ದಿಂದ 8,000 ಕೋಟಿ ಅನುದಾನವನ್ನ ಕ್ಷೇತ್ರಕ್ಕೆ ತಂದಿದ್ದೇನೆ. ಹಾಗಾಗಿ ಸಂಸದನಾಗಿ ನನ್ನ ಕೆಲಸ ನನಗೆ ತೃಪ್ತಿ ತಂದಿದೆ ಅನ್ನೋದು ಪ್ರಜ್ವಲ್ ಅಭಿಪ್ರಾಯ. ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ಮೈ ವರ್ಕ್. ಯಾಕೆ ಅಂದರೆ ಒಂದು ಮನಸ್ಸಲ್ಲಿ ನಮಗೆ ಖುಷಿ ಇರಬೇಕು, ನಾವು ಕೆಲಸ ಮಾಡಿದ್ದೀವಿ ಅಂತ. ಇವತ್ತು ಸುಮಾರು ಫಸ್ಟ್ ಟೈಮ್ MP ಆಗಿ ಸುಮಾರು 7,500 8,000 ಕೋಟಿ ರೂಪಾಯಿ ಅನುದಾನ ಇವತ್ತು ನನ್ನ ಜಿಲ್ಲೆಗೆ ತಂದಿದ್ದೀನಿ ಅಂದರೆ ನಾನು ಸಂತೋಷಪಟ್ಟಿದ್ದೀನಿ. ಇವತ್ತು ನಾನು ಮಂತ್ರಿ ಅಲ್ಲ, ನಾನು ಪ್ರಧಾನಮಂತ್ರಿ ಅಲ್ಲ, ನಾನು ಯಾವುದೇ ಒಬ್ಬ ಏನೋ ಹುದ್ದೆಯಲ್ಲಿಲ್ಲ. ನಾನೊಬ್ಬ MP, ಆರ್ಡಿನರಿ MP. 523 ಜನ MPಗಳಿದ್ದಾರೆ. 523 ಜನದಲ್ಲಿ MPಲಿ ನಾನು ನನ್ನ ಕ್ಷೇತ್ರದಲ್ಲಿ ಬಹುತೇಕ ಜನ ಎಷ್ಟೋ ಜನ ದುಡ್ಡೇ ತೊಗೊಂಡೋಗಿರಲ್ಲ. ಅಂಥದ್ರಲ್ಲಿ ಇವತ್ತು 8,500 ಕೋಟಿ ರೂಪಾಯಿ ನನ್ನ ಜಿಲ್ಲೆಗೆ ತಂದಿದ್ದೀನಿ ಅಂದರೆ ಎಲ್ಲರೂ ಒಂದು ಕಡೆ ಸಂತೋಷ ಪಡಲೇಬೇಕಲ್ಲ. ಹಾಗಾಗಿ ಆ ಸಂತೋಷದಲ್ಲಿ ನಾನು ಪ್ರಜ್ವಲ್ ರೇವಣ್ಣ ಜಿಲ್ಲೆಯಲ್ಲಿ ರಸ್ತೆ, ರೈಲ್ವೆ ಅಭಿವೃದ್ಧಿಗೆ ಒತ್ತು ಕೊಟ್ಟಿರುವುದಾಗಿ ತಿಳಿಸಿದ್ದಾರೆ. ಜೊತೆಗೆ ಕಾಡಾನೆಗಳ ಹಾವಳಿ ತಡೆಗಟ್ಟುವುದಕ್ಕೆ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ತಿದ್ದಾರೆ. ಪ್ರಜ್ವಲ್ ರೇವಣ್ಣ ಕುರಿತು ಕ್ಷೇತ್ರದ ಮತದಾರರ ಅಭಿಪ್ರಾಯವೇನು? ಮುಂದಿನ ಚುನಾವಣೆಗೆ ಕ್ಷೇತ್ರದಲ್ಲಿ ಪಕ್ಷಗಳ ನಡುವೆ ಪೈಪೋಟಿ ಹೇಗಿದೆ? 3 ಪಕ್ಷಗಳಲ್ಲಿ ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ ಅನ್ನೋ ವಿವರ ನೋಡಿ. ಪ್ರಜ್ವಲ್ ರೇವಣ್ಣ ತಮ್ಮ ತಾತ ದೇವೇಗೌಡರ ಹಾದಿಯಲ್ಲೇ ಹಾಸನದ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡಿದ್ದಾರೆ. ಅವರ ಅವಧಿಯಲ್ಲಿ ಕ್ಷೇತ್ರ ಸಾಕಷ್ಟು ಅಭಿವೃದ್ಧಿಯಾಗಿದೆ ಅನ್ನೋ ಅಭಿಪ್ರಾಯ ಸಾಕಷ್ಟು ಮತದಾರರಿಂದ ಕೇಳಿಬರ್ತಿದೆ. ಸರ್, ಅವರು MP ಆಗಿ ಆಯ್ಕೆ ಆದಮೇಲೆ ಜಿಲ್ಲೆ ಇಡೀ ಕ್ಷೇತ್ರದಲ್ಲಿ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ. ಕೆಲವು ಈಗ ಹೈವೇ ರೋಡ್ಗಳು ಇರ್ಬೋದು, ಬೇಲೂರು ಹೈವೇ ರೋಡ್ ಇರ್ಬೋದು, ಕೊಣನೂರು ಆ ಭಾಗದಲ್ಲಿ ಹೈವೇ ಇರ್ಬೋದು, ಆಮೇಲೆ ಇನ್ನೂ ಸುಮಾರು ಎಲ್ಲ ಕೆಲಸ ಕಾರ್ಯಗಳನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಎಲ್ಲ ಇದರಲ್ಲೂ ಸ್ಪಂದಿಸಿದ್ದಾರೆ. ಯಾವುದೂ ಈಗ ಸುಮಾರು 286 ಪಂಚಾಯತಿಗೆ ಆಗಲೇ ವಿಸಿಟ್ ಕೊಟ್ಟಿದ್ದಾರೆ, ಪಂಚಾಯತಿ ವೈಸು ಕೊಟ್ಟಿದ್ದಾರೆ, ಹಳ್ಳಿಗಳಿಗೆಲ್ಲ ಹೋಗಿದ್ದಾರೆ, ಕರ್ತಕ್ಕೆಲ್ಲ ಬಂದಿದ್ದಾರೆ. ಅಭಿವೃದ್ಧಿ ಕೆಲಸ ಇರ್ಬೋದು, ಸ್ಪಂದಿಸೋದಿರ್ಬೋದು, ಹಿಂಗೆ ಯಾವುದೇ ಒಂದು ಸಮಸ್ಯೆ ಇರ್ಬೋದು, ಎಲ್ಲವಕ್ಕೂ ಸ್ಪಂದಿಸಿದ್ದಾರೆ. 5,600 ಕೋಟಿಯ ಈ ಜಿಲ್ಲೆಗೆ ಅನುದಾನ ತಂದಿದ್ದಾರೆ. ಮತ್ತು ಎಲ್ಲ ಸಮುದಾಯಗಳಿಗೂ ಅವರ ಸಮುದಾಯ ಭವನಕ್ಕೆ ಅನುದಾನ, ಮತ್ತು ರಸ್ತೆಗಳು, ಕುಡಿಯೋ ನೀರು, ಮತ್ತು ಆನೆ ಕಾರಿಡಾರ್ ವಿಚಾರದಲ್ಲಿ ಬಂದಾಗ ಪ್ರತಿ ಸಲ ಸೆಂಟ್ರಲಲ್ಲಿ ಸೆಷನ್ ನಡಿಬೇಕಾದ್ರೆ, ರಾಜ್ಯಸಭೆ ಲೋಕಸಭೆ ಸೆಷನ್ ನಡಿಬೇಕಾದ್ರೆ ಆನೆ ವಿಚಾರವಾಗಿ ತುಂಬ ಸಲ ಪ್ರಸ್ತಾಪ ಮಾಡಿ ಆ ಮಾಡಿರೋ ಪ್ರತಿಫಲವಾಗಿ ಇವತ್ತು ಸುಮಾರು ಆನೆಗಳನ್ನು ಹಿಡಿದು ಆನೆಧಾಮ ಶಿಬಿರಕ್ಕೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಪ್ರತಿ ಒಂದು 10 ಗಂಟೆಲಿ ಫೋನ್ ಮಾಡಲಿ, 12 ಗಂಟೆಲಿ ಫೋನ್ ಮಾಡಲಿ, ಒಂದು ಫೋನ್ ಎತ್ತಿ ಏನಾಗಿದೆ ಎಂತಾಗಿದೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ರೆಸ್ಪಾನ್ಸ್ ಮಾಡ್ತಾರೆ. ನಮ್ಗೆ ಜನಕ್ಕೆ ಬೇಕಾಗಿರೋದೇ ಅದೊಂದು. ಮತ್ತು ಪ್ರತಿ ಕೆಲಸಗಳನ್ನ ನಮ್ಗೆ ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಡ್ತಾ ಇದ್ದಾರೆ. ಇದು ರೇವಣ್ಣ ಮಾಡಿರುವ ಅಭಿವೃದ್ಧಿ ಕೆಲಸಗಳ ಪರ ಮತದಾರರ ಅಭಿಪ್ರಾಯ. ರೇವಣ್ಣ ಮಾಡಿರುವ ಕೆಲಸ ತೃಪ್ತಿದಾಯಕವಾಗಿಲ್ಲ, ಅವರು ಯಾವುದೇ ಅನುದಾನ ತಂದಿಲ್ಲ ಅನ್ನೋ ಅಭಿಪ್ರಾಯಗಳು ಸಹ ಕೇಳಿಬರ್ತಿವೆ. ಈ ಬಗ್ಗೆ ಮತದಾರರು ಹೇಳೋದೇನು? ಈಗ ಅಲ್ಲಿ MP ಇದ್ದಾರೆ ಪ್ರಜ್ವಲ್ ರೇವಣ್ಣ ಅವರು. ಅವರ ಸಾಧನೆ ಅಂತ ಹೇಳಿದ್ರೆ ನನ್ನ ಪ್ರಕಾರ ಶೂನ್ಯ. ಒಂದು ದಿನ ಇವರು ಯಾವ ಬಡವ್ರನ್ನ, ನೊಂದವ್ರನ್ನ, ಹಸಿದವ್ರನ್ನ, ಒಂದು ಏನು ಈ ಶೋಷಿತ ವರ್ಗವನ್ನು ಒಂದು ದಿವಸ ಇವರು ಕಷ್ಟ ಕೇಳಲಿಲ್ಲ. ಬರೀ ಬೆಂಗಳೂರು ಅಲ್ಲಿ ಇಲ್ಲಿ ಸುತ್ತಾಡಿಕೊಂಡು ಇವರು BJP ಹೊಂದಾಣಿಕೆ ಮಾಡಿಕೊಂಡು ಇವರ ಮನೆ ಮತ್ತೊಂದು ಅಂತ ಇದ್ದಾರೆ. ಸಾರ್ವಜನಿಕವಾಗಿ ಇವ್ರ ಕೆಲಸ ಏನೇನೂ ಸಾಲದು ಅಂತೇಳಿ ನನ್ನ ಭಾವನೆ. ಅಭಿವೃದ್ಧಿ ನನ್ನ ಪ್ರಕಾರ ಏನೂ ಮಾಡಿಲ್ಲ ಸರ್, ಯಾವ ಅನುದಾನನೂ ತರಲಿಲ್ಲ. ಮೋದಿ ನಮ್ಮ ತಾತನವ್ರಿಗೆ ಭಾಳ ಹತ್ರ ಅಂತ ಹೇಳ್ತಾರೆ, ಮೋದಿ ನಮ್ಮ ಜೊತೆಲೇ ಅವರೇ ಅಂತಾರೆ. ಒಂದು ನ್ಯಾಯ ಪರಿಸ್ಥಿತಿ ತಂದಿದ್ದು ನಾನು ನೋಡಲೇ ಇಲ್ಲ ಹಾಸನಕ್ಕೆ. ಆಗಲೇ 5 ವರ್ಷ ಮುಗಿತಾ ಬಂತು. ನಾನು ಕಾಣಂಗೆ ಎಲ್ಲೂ ಅಂಥ ಅಭಿವೃದ್ಧಿ ಕಾರ್ಯ ಕೇಂದ್ರ ಸರ್ಕಾರದಿಂದ
ಬೃಹತ್ತಾದ ಮೊತ್ತದಲ್ಲಿ ಯಾವುದೇ ಅನುದಾನ ತಂದು ಕೆಲಸ ಆಗಿಲ್ಲ, ಯಾವುದೇ ತಾಲೂಕಲ್ಲಿ, ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ಅಂತ ನಾನು ಮಾತಾಡ್ತಾ ಇರೋದ್ರ ಜೊತೆಗೆ ಇಡೀ ಹಾಸನ ಕ್ಷೇತ್ರದ ಜನ ಮಾತಾಡ್ತಾ ಇದ್ದಾರೆ. ಇಡೀ ಜಿಲ್ಲೆ ಜನ, ಕಡೂರು ಸೇರಿದಂತೆ ಯಾವುದೇ ಕೆಲಸ ಕಾರ್ಯಗಳು ಮಾಡಿಲ್ಲ, ಸಂಪರ್ಕಕ್ಕೆ ಸಿಗಲ್ಲ, ಭೇಟಿಗೆ ಸಿಗಲ್ಲ, ವೈಯಕ್ತಿಕವಾಗಿ ಯಾವುದೇ ಇಲಾಖೆ ಆಗಲಿ ತಾಲೂಕಿಗೆ ಭೇಟಿ ನೀಡಲ್ಲ ಅನ್ನೋದು ಸಾರ್ವಜನಿಕರು ದೂರಿದೆ. ನೋಡಿ, ಈಗಾಗಲೇ 5 ವರ್ಷಗಳ ಅವಧಿಯನ್ನು ಪೂರೈಸ್ತಾ ಬಂದಿದ್ದಾರೆ ಪ್ರಜ್ವಲ್ ರೇವಣ್ಣನವರು. ಈ 5 ವರ್ಷಗಳ ಅವಧಿನಲ್ಲಿ ಒಂದೇ ಒಂದು ಅಭಿವೃದ್ಧಿಯನ್ನು, ಒಂದು ಗುರುತರವಾದಂಥ ಅಭಿವೃದ್ಧಿಯನ್ನು ಯಾವುದನ್ನು ಕೂಡ ಮಾಡಲಿಲ್ಲ. ಹಲವಾರು ಹಗರಣಗಳಲ್ಲಿ ಸಿಗಾಕೊಂಡು, ಹಲವಾರು ಇಡೀ ಆ ಕುಟುಂಬದ ಸದಸ್ಯರುಗಳೆಲ್ಲ ಎಲ್ಲ ಹಗರಣಗಳಲ್ಲಿ ಸಿಗಾಕೊಂಡಿರೋದ್ರಿಂದ ಕೇವಲ ಅವರ ಹಗರಣಗಳ ಕಡೆಗೆ ಗಮನ ಕೊಡೋದಾಗಿದೆಯೇ ಹೊರತು ತದನಂತರ ನ್ಯಾಯಾಲಯದಲ್ಲಿ ಅವರಿಗೆ ಡಿಸ್ಕ್ವಾಲಿಫೈ ಮಾಡಿದಂಥ ಕೂಡ ಬರೀ ನ್ಯಾಯಾಲಯದಲ್ಲೇ ಓಡಾಡ್ಕೊಂಡು ಕೆಲಸ ಮಾಡ್ಕೊಂಡಿದ್ದಾರೆ ಹೊರತು ಸಾರ್ವಜನಿಕದ ಕೆಲಸ ಕಾರ್ಯಗಳನ್ನ ಯಾವುದನ್ನು ಕೂಡ ಇವತ್ತಿನವರೆಗೂ ಗುರುತಿಸ್ತಕ್ಕಂಥ ಕೆಲಸ ಕಾರ್ಯವನ್ನು ಯಾವುದನ್ನೂ ಮಾಡಿಲ್ಲ. ಅದರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಯಾರಾಗ್ತಾರೆ ಹಾಸನ ಅಭ್ಯರ್ಥಿ? ಲೋಕಸಭೆ ಚುನಾವಣೆಗೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಂಡಿವೆ. ಎರಡೂ ಪಕ್ಷಗಳ ಮುಖಂಡರು ಸೀಟು ಹಂಚಿಕೆ ಬಗ್ಗೆ ಚರ್ಚೆ ಮಾಡ್ತಿದ್ದು, ಯಾರಿಗೆ ಯಾವ ಕ್ಷೇತ್ರ ಅನ್ನೋದು ಅಂತಿಮವಾಗಿಲ್ಲ. ಆದರೆ ಹಾಸನದಲ್ಲಿ ಜೆಡಿಎಸ್ ಸಂಸದರು ಇರೋದ್ರಿಂದ ಈ ಕ್ಷೇತ್ರ ತಮಗೆ ಸಿಗುತ್ತೆ ಅನ್ನೋ ವಿಶ್ವಾಸದಲ್ಲಿ ದೇವೇಗೌಡರು ಪ್ರಜ್ವಲ್ ರೇವಣ್ಣನೇ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ದಾರೆ. ಮತ್ತೊಂದು ಕಡೆ ಸುಳ್ಳು ಅಫಿಡವಿಟ್ ಸಲ್ಲಿಸಿದ ಆರೋಪದಲ್ಲಿ ಪ್ರಜ್ವಲ್ ಸಂಸದ ಸ್ಥಾನ ಅಸಿಂಧುವಾಗಿತ್ತು. ಇನ್ನು ಈ ಕೇಸ್ ಈಗ ಸುಪ್ರೀಂ ಕೋರ್ಟ್ನಲ್ಲಿದೆ. ಜೊತೆಗೆ ಜನತಾದಳದಲ್ಲಿಯೇ ಪ್ರಜ್ವಲ್ ರೇವಣ್ಣ ಬಗ್ಗೆ ಅಸಮಾಧಾನ ಇದೆ. ಇದರಿಂದ ಪ್ರಜ್ವಲ್ ಗೆಲುವು ಕಷ್ಟ ಅನ್ನೋ ಅಭಿಪ್ರಾಯ ಇದೆ. ಈ ಹಿನ್ನೆಲೆಯಲ್ಲಿ ದೇವೇಗೌಡರ ಕುಟುಂಬದವರೇ ಆದ ಡಾಕ್ಟರ್ CN ಮಂಜುನಾಥ್ ಅವರನ್ನ ಕಣಕ್ಕಿಳಿಸೋ ಬಗ್ಗೆ ಸಹ ಪಕ್ಷದೊಳಗೆ ಚರ್ಚೆ ನಡೀತಾ ಇದೆ ಎನ್ನಲಾಗ್ತಿದೆ. ದಳದ ಒಳಗಡೆನೂ ಕೂಡ ಪ್ರಜ್ವಲ್ ರೇವಣ್ಣವ್ರ ಬಗ್ಗೆ ಅಸಮಾಧಾನ ಇದೆ. ಅವರು ವಿಶೇಷವಾಗಿ ಹಿರಿಯರಿಗೆ ಸರಿಯಾಗಿ ಗೌರವ ಕೊಡ್ತಾಯಿಲ್ಲ, ಹಿರಿಯ ಕಾರ್ಯಕರ್ತರಿಗೆ ಗೌರವ ಕೊಡ್ತಾ ಇಲ್ಲ ಅನ್ನುವಂಥದ್ದು ಭಾಳ ವ್ಯಾಪಕವಾಗಿ ದಳದ ಒಳಗಡೆ ಇರುವಂಥ ಒಂದು ಭಾವನೆ ಅದು. ಹಂಗಾಗಿ ದಳದವರೇ ಹೇಳ್ತಿದ್ದಾರೆ, ಪ್ರಜ್ವಲ್ ರೇವಣ್ಣ ಕೊಟ್ಟರೆ ಕಷ್ಟ ಅನ್ನೋ ಮಾತನ್ನು ದಳದ ಒಳಗಿನ ಸಾಕಷ್ಟು ಮುಖಂಡರುಗಳು, ಕಾರ್ಯಕರ್ತರು ಹೇಳ್ತಾ ಇರುವಂಥ ಮಾತು. ಆದರೆ ಅಭ್ಯರ್ಥಿ ಆದಾಗ ತೀರಾ ವಿರೋಧ ಮಾಡ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ದಳದಲ್ಲಿ ಆ ಥರ ಅದು ತುಂಬ ಪ್ರೀತಿಯಿಂದ, ತುಂಬ ತಮ್ಮೆಲ್ಲ ಶಕ್ತಿ ಸಾಮರ್ಥ್ಯವನ್ನು ಬಳಸಿ ಚುನಾವಣೆಯನ್ನು ಎದುರಿಸ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ತೀರಾ ವಿರೋಧ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಆ ಥರ. ಆದರೆ ಪ್ರಜ್ವಲ್ ರೇವಣ್ಣವರಿಗೆ ಕಷ್ಟ ಅನ್ನೋ ಮಾತು ಇದೆ, ಅದಂತೂ ಹೌದು. ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳು ಸಿದ್ದೇಶ್ ನಾಗೇಂದ್ರ, ಬಿಜೆಪಿ ಜಿಲ್ಲಾಧ್ಯಕ್ಷ ಕಿರಣ್ ಕುಮಾರ್ ಉದ್ಯಮಿ. ಬಿಜೆಪಿಯು ಕೂಡ ಕ್ಷೇತ್ರದೊಳಗೆ ಬಹಳ ಪ್ರಬಲವಾಗಿದೆ. 2 ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವು ಸಹ ಸಾಧಿಸಿದೆ. ಜೊತೆಗೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ 5 ಲಕ್ಷಕ್ಕೂ ಅಧಿಕ ಮತಗಳನ್ನು ಪಡೆದುಕೊಂಡಿತ್ತು. ಹಾಗಾಗಿ ಮೈತ್ರಿ ಆದರೂ ಹಾಸನ ಟಿಕೆಟ್ ಬಿಜೆಪಿಗೆ ಬೇಕು ಅನ್ನೋ ಒತ್ತಾಯವು ಜಿಲ್ಲೆಯಲ್ಲಿ ಕೇಳಿಬರ್ತಿದೆ. ಹಾಗಾಗಿ ಸ್ವತಃ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ಉದ್ಯಮಿ ಕಿರಣ್ ಕುಮಾರ್ ಸೇರಿದಂತೆ ಹಲವು ಆಕಾಂಕ್ಷಿಗಳಿದ್ದಾರೆ. ಹಾಸನ ಲೋಕಸಭೆ ಕ್ಷೇತ್ರದ ವ್ಯಾಪ್ತಿಯಲ್ಲಿ 4 ವಿಧಾನಸಭೆ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿರುವ ಕಾಂಗ್ರೆಸ್ನಲ್ಲಿ ಟಿಕೆಟ್ ಪೈಪೋಟಿ ಹೆಚ್ಚೇ ಇದೆ. ಹೊಳೆನರಸೀಪುರದಲ್ಲಿ HD ರೇವಣ್ಣ ವಿರುದ್ಧ ಕೆಲವೇ ಮತಗಳ ಅಂತರದಿಂದ ಸೋತಿದ್ದ ಶ್ರೇಯಸ್ ಪಟೇಲ್ ಟಿಕೆಟ್ಗಾಗಿ ಪ್ರಬಲವಾಗಿ ಪ್ರಯತ್ನ ಮಾಡ್ತಿದ್ದಾರೆ. 2018ರ ವಿಧಾನಸಭಾ ಚುನಾವಣೆಯಲ್ಲಿ ರೇವಣ್ಣರ ನಿದ್ದೆಗೆಡಿಸಿದ್ದ ಬಾಗೂರು ಮಂಜೇಗೌಡ ಕೂಡ ಟಿಕೆಟ್ಗಾಗಿ ಪ್ರಬಲವಾಗಿ ಪ್ರಯತ್ನಿಸಿದ್ದಾರೆ. ಇನ್ನು ಮಾಜಿ ಸಚಿವ ಬಿ ಶಿವರಾಮ್, ವಿಧಾನ ಪರಿಷತ್ ಮಾಜಿ ಸದಸ್ಯ MA ಗೋಪಾಲಸ್ವಾಮಿ, ಕಾಂಗ್ರೆಸ್ ಮುಖಂಡರಾದ ಜತ್ತೇನಹಳ್ಳಿ ರಾಮಚಂದ್ರ, ಗ್ರಾನೇಟ್ ರಾಜಶೇಖರ್ ಸೇರಿ ಇನ್ನೂ ಹಲವರು ಟಿಕೆಟ್ಗಾಗಿ ಕಸರತ್ತು ನಡೆಸ್ತಾ ಇದ್ದಾರೆ. ಆದರೆ ಇಲ್ಲಿ ಕಾಂಗ್ರೆಸ್ಗೆ ಅನುಕೂಲವಾದ ಪರಿಸ್ಥಿತಿ ಇಲ್ಲ. ಜೊತೆಗೆ ಕಾಂಗ್ರೆಸ್ನಲ್ಲಿ ಇಡೀ ಜಿಲ್ಲೆ ಒಪ್ಪಿಕೊಳ್ಳುವ ಅಭ್ಯರ್ಥಿಗಳ ಕೊರತೆ ಇದೆ ಅನ್ನೋ ಅಭಿಪ್ರಾಯವೂ ಇದೆ. ಕಾಂಗ್ರೆಸ್ಸಿಗೆ ನಿಜ ಹೇಳಬೇಕು ಅಂತಂದರೆ ಇಡೀ ಜಿಲ್ಲೆಯ ಜನ ಒಪ್ಕೊಳ್ಳುವಂಥ ಅಭ್ಯರ್ಥಿಗಳು ಇಲ್ಲ, ಕೊರತೆ ಇದೆ. ಕಾಂಗ್ರೆಸ್ಸು ತುಂಬ ಅನುಕೂಲದ ಪರಿಸ್ಥಿತಿನಲ್ಲಿದೆ ಅಂತ ನನಗೆ ಅನಿಸೋದಿಲ್ಲ. ಸ್ವಲ್ಪ ಕಷ್ಟದ ಪರಿಸ್ಥಿತಿ. ಏಕೆಂತಂದರೆ ಇನ್ನೊಂದು ಏನು ಅಂತಂದರೆ, ಅವರು ತುಂಬ ನಂಬ್ಕೊಂಡಿರೋದು ರಾಜ್ಯ ಸರ್ಕಾರದ ಈ ಗ್ಯಾರಂಟಿ. ಅದಂತೂ ಹೌದು, ಗ್ಯಾರಂಟಿಗೆ ಮತ ಬರುವ ಸಾಧ್ಯತೆ ಹೆಚ್ಚಿದೆ, ಅದರಲ್ಲೇನು ಅನುಮಾನ ಇಲ್ಲ. ಪೂರ್ತಿ ಅದೊಂದರ ಮೇಲೆ ಆಗೋದಿಲ್ಲ. ಲೋಕಸಭಾ ಚುನಾವಣೆ ಕೇವಲ ರಾಜ್ಯ ಸರ್ಕಾರದ ಪರ್ಫಾರ್ಮೆನ್ಸಿಂದ ಮಾತ್ರ ಆಗುತ್ತೆ ಅಂತ ಹೇಳೋದಿಲ್ಲ. ಇಲ್ಲಿಯ ವ್ಯಕ್ತಿತ್ವ ಕೂಡ ಕೌಂಟ್ ಆಗುತ್ತೆ. ಇಲ್ಲಿಯ MLAಗಳು ಅವರ ಒಂದು ಕಳಂಕವನ್ನು ಇಟ್ಕೊಂಡಿದ್ದಾರೆ ಅಂತ ಅನಿಸುತ್ತೆ ನನಗೆ. ಅವರು
ಅದರಿಂದ ಆಚೆ ಬರೋಕ್ಕಾಗ ಹಾಗಾಗಿ ಜನ ತುಂಬ ಪಡುವಂಥ ವಾತಾವರಣ ಇಲ್ಲ ಲೋಕಲ್ಲಾಗಿ ಕ್ಯಾಂಡಿಡೇಟ್ಗಳನ್ನು, ಕಾಂಗ್ರೆಸ್ ಕ್ಯಾಂಡಿಡೇಟ್ಗಳನ್ನು. ಇದು ವಾಸ್ತವ ಸಂಗತಿ. ಜೆಡಿಎಸ್ ಭದ್ರಕೋಟೆಯಿಂದ ಮೊದಲ ಬಾರಿಗೆ ಆಯ್ಕೆಯಾಗಿರುವ ಪ್ರಜ್ವಲ್ ರೇವಣ್ಣ ಈ ಬಾರಿಯೂ ಮತ್ತೊಮ್ಮೆ ಆಯ್ಕೆಯಾಗುವುದಕ್ಕೆ ಈಗಿನಿಂದಲೇ ಪ್ರಯತ್ನ ಆರಂಭಿಸಿದ್ದಾರೆ. ಮತದಾರರು ಮತ್ತೊಮ್ಮೆ ಪ್ರಜ್ವಲ್ ಕೈ ಹಿಡಿತಾರಾ ಇಲ್ಲ ಕೈ ಕೊಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಲೋಕಸಭಾ ಜಿದ್ದಾಜಿದ್ದಿ. ಮುಂದಿನ ವಾರ ಮತ್ತೊಂದು ಲೋಕಸಭಾ ಕ್ಷೇತ್ರದ ರಿಪೋರ್ಟ್ ಹೊತ್ತು ಬರ್ತೀನಿ. ಅದುವರೆಗೂ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ.